ನಡೆ ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ತಮ್ಮದೇ ತಂಡದ ಪ್ರಯತ್ನಕ್ಕೆ ತೊಡಕಾಗ್ತಾ ಇದ್ದಾರಾ ಯತ್ನಾಳ್ ಅವರು? ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತ ಶಾಸಕ ಯತ್ನಾಳ್ ಅವರು ಬಿಜೆಪಿ ರೆಬಲ್ ನಾಯಕರ ಹೋರಾಟಕ್ಕೆ ಅವರೇ ತೊಡಕನ್ನ ಉಂಟು ಮಾಡ್ತಿದ್ದಾರಾ? ಯತ್ನಾಳ್ ಅವರನ್ನ ಪಕ್ಷಕ್ಕೆ ಕರೆತರಬೇಕು ಅಂತ ಕಸರತ್ತು ಮಾಡ್ತಾ ಇರೋದು ಭಿನ್ನರ ತಂಡ. ಅಂದ್ರೆ ಯತ್ನಾಳ್ ಅವರು ಲೀಡರ್ ಆಗಿದ್ರು ಈ ತಂಡಕ್ಕೆ, ಬಟ್ ಈಗ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಮತ್ತೊಂದು ಕಡೆ ಹೋರಾಟ ಮಾಡ್ತಾ ಇದ್ರು ಕೂಡ ಆ ಹೋರಾಟಗಳಿಗೆ ಯತ್ನಾಳ್ ಅವರೇ ಅಡ್ಡಿ ಉಂಟು ಮಾಡ್ತಿದ್ದಾರೆ ಅಂತ. ತಮ್ಮ ತಂಡದ ಹೋರಾಟಕ್ಕೆ ಯತ್ನಾಳ್ ಅವರು ಹಿನ್ನಡೆ ಉಂಟು ಮಾಡ್ತಿದ್ದಾರೆ ಎನ್ನುವಂತ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. 4 ದಿನಗಳ ಹಿಂದೆ ವಿಜಯೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಅವರು ವಾಗ್ದಾಳಿ ನಡೆಸಿದ್ರು, ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಯತ್ನಾಳ್ ನಡೆಯಿಂದ ನಾಯಕರಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಯಾಕೆಂದ್ರೆ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸುವಂತ ಕೆಲಸ ಮಾಡಬೇಕು ಅಂತ ಈ ರೆಬಲ್ ತಂಡದ ನಾಯಕರು ಹೋರಾಟ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಮತ್ತೆ ಸೇರಿಸ್ಕೊಳ್ಳಿ, ಉಚ್ಚಾಟನೆಯನ್ನ ತೆಗೆದುಬಿಟ್ಟು ಅವ್ರನ್ನ ವಾಪಸ್ ಕರ್ಕೊಳ್ಳಿ ಅಂತ. ಬಟ್ ಅವ್ರು ಮಾಡ್ತಾ ಇರುವಂತ ಹೋರಾಟಕ್ಕೆ ಯತ್ನಾಳ್ ಅವ್ರು ಈ ರೀತಿಯಾಗಿ ಮತ್ತೆ ನಾಲ್ಗೆ ಹರಿಬಿಟ್ಟು ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಅದು ತೊಡಕುಂಟು ಮಾಡ್ತಾ ಇದೆ ಅಂತ. ಈಗಾಗಲೇ ರೆಬಲ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕೂಡ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟರೆ ನಾವು ಯಾವ ಮುಖ ಇಟ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇರ್ಬೋದು ಅಥವಾ ಬಿಜೆಪಿಯ ಹೈಕಮಾಂಡ್ ನಾಯಕರ ಹತ್ರ ಮಾತನಾಡೋದು, ಇವರನ್ನು ಹೇಗೆ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕಾಗುತ್ತೆ ಅಂತ. ಈ ಹಿಂದೆ ಕೂಡ ಹೆಚ್ಚು ಮಾತನಾಡಬೇಡಿ ಅಂತ ರೆಬಲ್ ಲೀಡರ್ಸ್ ಅಂದರೆ ರೆಬಲ್ ತಂಡದಲ್ಲಿ ಇರುವಂಥವ್ರೆ ಅವ್ರಿಗೆ ಹೇಳಿದ್ರಂತೆ. ಹಾಗಿದ್ರೂ ಕೂಡ ಮಾತನ್ನ ಮೀರಿ ಯತ್ನಾಳ್ ಅವರು ಮತ್ತೆ ನಾಲ್ಗೆ ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ಯತ್ನಾಳ್ ನಡೆಗೆ ರೆಬಲ್ಸ್ ಟೀಮ್ನಲ್ಲಿ ಈಗ ಬೇಸರ, ಅಪಸ್ವರ ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ರೆಬಲ್ಸ್ ಟೀಮ್ನಲ್ಲಿ ಇರುವಂಥವ್ರು ಏನಿದ್ದಾರೆ, ಯತ್ನಾಳ್ ಅವರ ಪರವಾಗಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡುವಂತಿಲ್ಲ. ಮಾಡಿದ್ರೆ ಅದು ಪಕ್ಷದ ವಿರೋಧಿ ಚಟುವಟಿಕೆ ಆಗುತ್ತೆ. ಬಟ್ ಅವ್ರನ್ನ ಪಕ್ಷಕ್ಕೆ ಕರೆತರುವಂತ ಪ್ರಯತ್ನವನ್ನ ಮಾಡಬಹುದು, ಆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಯತ್ನಾಳ್ ಅವರು ಈಗ ತೊಡಕಾಗ್ತಾ ಇದ್ದಾರೆ.